ಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಆಯುರ್ಬ್ರಹ್ಮ ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂತ ಒಂದು ಹೆಸರಿಟ್ಟಿದ್ದಾರೆ. ಆಯುರ್ವೇದ ಅನ್ನೋದು ವೇದದಲ್ಲಿ 4 ವೇದಗಳಿಗೆ ಸೇರಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಎಷ್ಟೋ ಯುಗದ ಕಾಲದಿಂದ ಬಂದಿರತಕ್ಕಂಥ ಪ್ರಾಚೀನವಾಗಿ ಸನಾತನ ಧರ್ಮದಲ್ಲಿ ನಮ್ಮಲ್ಲಿ ನೋಡ್ತಕ್ಕಂಥದ್ದು ಏನು ಅಂದರೆ, ಸನಾತನ ಧರ್ಮ ಅಂದ್ರೇ ಪ್ರತಿಯೊಂದು ಊಟ ಉಪಚಾರಗಳು ಹಿತ್ತಲ ಗಿಡ ಮದ್ದಲ್ಲ ಅಂತ ಸಾಧಾರಣವಾಗಿ ಹೇಳ್ತಿದ್ರು. ನಮ್ಮಲ್ಲಿ ಹಿತ್ತಲ ಗಿಡ ಮದ್ದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸಾಕಷ್ಟು ಊಟ ಉಪಚಾರಗಳು ನಾವು ಭಾಳಷ್ಟು ಜನ ಕೆಲವು ತಿಂತೀವಿ, ಕೆಲವು ತಿಂದೇ ಇರಲ್ಲ, ಕೆಲವರು ಅವ್ರು ಹೇಳಿದ್ರು ಇವ್ರು ತಿಂದರು ಅಂತ. ನಮ್ಮ ಅಜ್ಜಿ ತಾತನ ಕಾಲದಿಂದ ಏನು ಹೇಳ್ಕೊಂಬಂದಿದ್ದಾರೆ ಅದು ಬಹಳ ಮುಖ್ಯ. ಅದಕ್ಕೆ ಆಯುರ್ಬ್ರಹ್ಮ ಅಂತಕ್ಕಂಥ ಒಂದು ಒಳ್ಳೆಯ ಹೆಸರನ್ನು ಇಟ್ಟು, ಇದು ಒಂದು ಸುಮಾರು 5 ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಸೊ ನಮ್ಮಲ್ಲಿ ಆಯುರ್ವೇದ ಅಂತ ಹೇಳುತ್ತೆ ಅಂದರೆ, ಮೂಲವಾಗಿ ಬಂದಿರತಕ್ಕಂಥ ಧನವಂತರಿ ಅಶ್ವಿನಿ ದೇವತೆಗಳು ಅವ್ರನ್ನ ಸೃಷ್ಟಿ ಮಾಡಿರೋ ಬ್ರಹ್ಮ. ಸೊ ಅದೇ ಹೆಸರು ಇಟ್ಬಿಡೋಣ ಅಂತ ಇವರಿಬ್ಬರು ಭರತ್ ರಾಜು ಮತ್ತು ಪ್ರಶಾಂತ್ ಬಾಬು ಯೋಚನೆ ಮಾಡಿ ಒಂದು ಒಳ್ಳೆ ಹೆಸರು ಇಟ್ಬಿಟ್ರು, ಆಯುರ್ಬ್ರಹ್ಮ ಅಂತ. ಸೊ ಈ ಆಯುರ್ಬ್ರಹ್ಮ ಅಂದ ತಕ್ಷಣ ಬ್ರಹ್ಮ ಸೃಷ್ಟಿಯಿಂದ ಮೂಲವಾಗಲಿ ಅಂತ. ನಮ್ಮಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಇವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಪರಿಪೂರ್ಣವಾಗಿ ಒಂದು ಶಬಾಷ್ ಅಂತ ಹೇಳಬೇಕು. ಏನಕ್ಕೆ ಅಂದರೆ, ಕೆಲವರು ಮೂಲಿಕೆಗಳು ಸಣ್ಣ ಪುಟ್ಟ ಮೂಲಿಕೆ ಕೊಟ್ಬಿಟ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಬಿಡುತ್ತೆ ಅಂತ ಒದ್ದಾಡ್ತಾರೆ. ಇದು ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಗೋದು ಇಂಪಾರ್ಟೆಂಟ್ ಅಲ್ಲ. ಮೂಲಿಕೆಗಳು ಕ್ವಾಲಿಟಿಯಾಗಿ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಬೇಕು ಅನ್ನೋದು. ಕಾಸ್ಟ್ಲಿನೂ ಸಿಗುತ್ತೆ. ಈಗ ನೋಡು, ಅರ್ಶಿಣದ ಕೊಂಬು ಆರ್ಡಿನರಿನೂ ಸಿಗುತ್ತೆ, ಒಣಗಿದ ಅರ್ಶಿಣ ಕೊಂಬು ಸಿಗುತ್ತೆ, ಮೂಲವಾಗಿ ಹಸಿ ಅರ್ಶಿಣದ ಕೊಂಬು ಸಿಗುತ್ತೆ. ಒಳ್ಳೆ ದೊಡ್ಡ ಅರ್ಶಿಣದ ಕೊಂಬು ಅದು ಹಿಂಗೆ ಮುರಿದ್ರೆ ಒಳಗಡೆ ಆರೆಂಜಿಶ್ ಆಗಿರಬೇಕು, ಸೂರ್ಯಕಾಂತಿ ಅಂತ ಕರಿತೀವಿ. ಅದಕ್ಕೆ ಸೂರ್ಯಕೇಸರಿ ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಬೆಳೆಯುತ್ತೆ, ಒಂದು ತಮಿಳ್ನಾಡು ಭಾಗ, ಆಂಧ್ರ ಭಾಗ. ಇದು ಸಿಗೋದು ಕಷ್ಟ, ಕಮ್ಮಿ ಬೆಳೆಯುತ್ತೆ. ಅಂಥದ್ದೆಲ್ಲ ತೊಗೊಂಬಂದು ಒಂದು ಅರ್ಶಿಣದ ಕೊಂಬು ಬಗ್ಗೆ ವಿಚಾರ. ಶುಂಠಿ ಹೀಗೇ ಇರಬೇಕು, ತುಪ್ಪ ಅಷ್ಟದ್ದೇ ಹಾಕಬೇಕು, ಡೈರೆಕ್ಟ್ ತುಪ್ಪ ಹಾಕಬೇಕು, ಇಂಥದ್ದೆಲ್ಲ ಇರುತ್ತೆ. ಜೇನುತುಪ್ಪ ಫಸ್ಟ್ ಕ್ಲಾಸಾಗಿ ಕಿರ್ಜೇಂದೇ ತೊಗೋಬೇಕು, ಕಾಡು ಜೇಂದೇ ತೊಗೋಬೇಕು ಅಂತೆಲ್ಲ ಇರುತ್ತೆ. ಕಷ್ಟಪಟ್ಟು ತೊಗೊಂಬಂದು ಶೇಖರಣೆ ಮಾಡೋದಿದೆಯಲ್ಲ, ಕೆಲವು ಕಮ್ಮಿ ಸಿಗುತ್ತೆ, ಆದರೂ ಶೇಖರಣೆ ಮಾಡಿ ಹುಡುಕಿ ಮಾಡಿ ಸಾಧನೆ ಮಾಡಿ ತೊಗೊಂಬಂದಿರೋಂಥದ್ದಿದೆ. ಸೊ ಅಂಥದ್ದೇ ಹಾಕೋದ್ರಿಂದ. ಆಮೇಲೆ ಸಾಧಾರಣವಾಗಿ ಜನಗಳಿಗೆ ಹೇಳಬೇಕು ಅಂದರೆ ಏನು ಅಂತ ಹೇಳ್ತೀನಿ ಅಂದರೆ, ಎಲ್ಲರೂ ಜನ ಈಸಿಯಾಗಿ ಸಿಕ್ಬಿಡ್ಲಿ, ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ಅನ್ಕೊಂಬಿಡೋದಲ್ಲ. ಆಯುರ್ವೇದ ಮಾತ್ರ ಮೊದಲು ತಲೆಯಲ್ಲಿ ಹಾಕೊಂಬಿಡಿ. ಜೀವನ ಪರ್ಯಂತ ನೀವು ಆಯುರ್ವೇದ ತೊಗೋಬೇಕು ಅನ್ನೋದು ಕಾಸ್ಟ್ಲಿನೇ. ಯಾಕೆ ಅಂದರೆ, ಎಲ್ಲ ಮೂಲಿಕೆಗಳನ್ನು ಸೇರಿಸಿ ಒಂದನ್ನು ಮಾಡಬೇಕು. ತಾಯಿ, ತಂದೆ, ಮಕ್ಕಳು, ಮೊಮ್ಮಕ್ಕಳು, ಅಜ್ಜಿ, ತಾತ ಎಲ್ಲರೂ ಸೇರಿದ್ರೆ ದೊಡ್ಡ ಫ್ಯಾಮ್ಲಿ, ಒಂದು ಒಳ್ಳೆ ಆಯುರ್ವೇದ ಆಗುತ್ತೆ, ಒಳ್ಳೆ ಲೇಹ ಆಗುತ್ತೆ. ಸಣ್ಣ ಪುಟ್ಟ ಯಾವನೋ ಒಬ್ಬನು ತೊಗೊಂಡ್ಬಿಡ್ತಾರೆ ಅಂದರೆ ಆ್ಯಂಟಿಬಯೋಟಿಕ್ ಒಂದು ಕೊಡು, ಟ್ರಯಲ್ ನೋಡು, ಎರರ್ ಅಂತ. ಆಮೇಲೆ ಇವ್ರನ್ನ ರೇಸು ಯಾವ ಕಾಲಕ್ಕೂ ತೊಗೊಂಡು ಹೋಗ್ತಾರಲ್ಲ, ಅದನ್ನು ನೀನು ಯಾವತ್ತೂ ನೋಡು. ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ರೆ ಒಂದು ಸ್ವಲ್ಪ ಮೇಲೆ ಹೋದ ತಕ್ಷಣ ಇನ್ನೊಂದೆಷ್ಟು ಜಾಸ್ತಿ ಕೊಡಿ ಅಂತಾರೆ, ಇಂಜೆಕ್ಷನ್ ಡೋಸೇಜ್ ಜಾಸ್ತಿ ಕೊಡಿ ಅಂದ್ಬಿಡ್ತಾರೆ. ಡೋಸೇಜ್ ಜಾಸ್ತಿ ಕೊಟ್ಟಷ್ಟು ಮನುಷ್ಯನಿಗೆ ಹಾನಿ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ಇದು ಹಾಗಲ್ಲ, ಸ್ವಲ್ಪ ತೊಗೊಂಡ್ರೇ ಒಂದು ಔಷಧಿ ನೀನು ಯಾವುದಕ್ಕೆ ತಲೆನೋವು ತೊಗೊಂಡ್ರೆ ಅಂತ ಇಟ್ಕೊಂಡ್ಬಿಡ್ತಾ. ಒಂದು ಔಷಧಿ ತೊಗೊಂಡ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಪೂರ್ತಿಯಾಗಿ ನೆಕ್ಸ್ಟು ಏನಾದರೂ ರೋಗ ಇದ್ರೂ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇರೋ ರೋಗಗಳು ವಾಸಿಯಾಗುತ್ತೆ. ಆಯುರ್ವೇದ ಮಾತ್ರ ದಟ್ ಈಸ್ ದಿ ಇಂಪಾರ್ಟೆನ್ಸು. ಇಂಗ್ಲೀಷ್ ಹಂಗಲ್ಲ, ಇದೇ ವಾಸಿ ಮಾಡಬೇಕು ಅಂದರೆ ಇನ್ನೂ 2 ರೋಗಗಳು ಜಾಸ್ತಿ ಮಾಡುತ್ತೆ. ಕಿಡ್ನಿಗೆ ತೊಗೊಂಡ್ರೆ ಯೂರಿನರಿ ಪ್ರಾಬ್ಲಮ್, ಯೂರಿನರಿಗೆ ತೊಗೊಂಡ್ರೆ ಹಾರ್ಟಿಗೆ ಪ್ರಾಬ್ಲಮ್, ಹಾರ್ಟಿಗೆ ತೊಗೊಂಡ್ರೆ ಲಂಗ್ಸಿಗೆ ಪ್ರಾಬ್ಲಮ್. ಅದರಿಂದ ಇಂಗ್ಲೀಷ್ ಎಷ್ಟೋ ಜನಕ್ಕೆ ಬೇಡ ಅಂತ ಒದ್ದಾಡ್ತೀವಿ. ಸೊ ಪ್ರತಿಯೊಂದು ಆಯುರ್ವೇದದಲ್ಲಿ ನಮ್ಮಲ್ಲಿ ಮೂಲತಃ ಏನಂದರೆ, ಹಳೇದ್ರ ಬಿಡಬೇಡಿ, ಹೊಸದು ಕಟ್ಕೋಬೇಡಿ ಅಂತ ಹೇಳ್ತೀವಿ. ಗುರುಜಿ, ಈಗ ನೀವು ಆಯುರ್ಬ್ರಹ್ಮ ವೆಲ್ನೆಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಿ. ಅವರ ಒಂದು ಪ್ರಾಡಕ್ಟ್ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಯಾಕೆ ಇವರ ಪ್ರಾಡಕ್ಟ್ ವಿಶೇಷವಾಗಿದೆ, ಅವರು ಹೇಗೆ ಒಂದು ಪ್ರಾಡಕ್ಟ್ ಸೋರ್ಸಿಂಗನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಟ್ಬಿಟ್ರಿ. ಸೊ ಮೊದಲಿಗೆ ಆಯುರ್ಬ್ರಹ್ಮ ವೆಲ್ನೆಸ್ ಇಂದ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ, ಈ ರೀತಿ ನಾವು ಆಯುರ್ಬ್ರಹ್ಮ ವೆಲ್ನೆಸ್ ಇದೆ, ಅದಕ್ಕೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂತಂದಾಗ ನಿಮಗೆ ಯಾಕೆ ಅನ್ನಿಸ್ತು ನಾನು ಇದಕ್ಕೆ ಒಪ್ಕೋಬೇಕು, ಪರಿಗಣನೆಗೆ ತಗೊಂಡಿದ್ದಂತಹ ಅಂಶಗಳು ಯಾವುದು ಅಂತ? ಸಾಧಾರಣವಾಗಿ ಒಂದೇನು ಹೇಳಂದರೆ, ಇವ್ರು ಮೊದಲು ಭಾಳಷ್ಟು ಜನ ಆಯುರ್ವೇದದವ್ರು ಬಂದರು, ಕರೆಕ್ಟಾಗಿ ಮಾಡುವಂಥವ್ರು ಇಲ್ಲ. ಏನು ಮಾಡ್ತಾರೆ, ಕೆಲವರು ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಬಿಸ್ನೆಸ್ಸು ಕಮರ್ಷಿಯಲ್ ಅಂದ್ಬಿಡ್ತಾರೆ. ಇವ್ರ ಪಾಪ ಕಮರ್ಷಿಯಲ್ಗಿಂತ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ನಮಗೆ ಕಮ್ಮಿ ಲಾಭ ಸಿಕ್ಕಿದ್ರೂ ಪರವಾಗಿಲ್ಲ, ಎಲ್ರಿಗೂ ಸಿಗಲಿ ಇದು ಅನ್ನೋ ಔಷಧಿನ ಮೊದಲಾಗಿ ಭರತ್ತು ಮಾಡಿಕೊಂಡಿದ್ದು. ಮೂಲತಃ ಮಂಗಳೂರಿಂದ ಬಂದರೂ ಸಹ ಕಷ್ಟಪಟ್ಟು ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಬೇಕು, ಜೊತೆ ಯಾರೂ ಇರಲಿಲ್ಲ. ಸೊ ಇದಕ್ಕೊಂದು ಫ್ರ್ಯಾಂಚೈಸಿ ಅಂತ ಮಾಡ್ಕೊಳ್ಳೋಣ ಅಂತ ಆಲ್ ಓವರ್ ಕರ್ನಾಟಕ ಮಾಡಿ, ಕರ್ನಾಟಕ ಅಲ್ಲದೆ ಈಗ ಇಂಡಿಯಾಗೂ ರೀಚ್ ಆಗೋ ಥರ ಮಾಡಿಕೊಂಡು, ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಕ್ಕೆ ಮೊದಲೇ ಅವರಿಗೆ ಆನ್ಲೈನ್ ಬಿಸ್ನೆಸ್ ಇತ್ತು. ಏನು ಅಂದರೆ, ಔಷಧಿಗಳು ಕೆಲವರು ಮಾತು ಗೊತ್ತಾಗ್ತಿತ್ತು, ಅವ್ರುಗಳಿಗೆಲ್ಲ ವಾಸಿಯಾಗಿದೆ. ಸೊ ಅವ್ರ ಅನುಭವಗಳು ನನ್ನ ಹತ್ರ ಹೇಳ್ಕೊಂಡಾಗ, ಓ ನಿಜವಾಗ್ಲೂ ವಾಸಿ ಆಗ್ತಾಯಿದೆ, ಸೊ ಇದೆಲ್ಲ ಒಳ್ಳೆ ಪ್ರಾಡಕ್ಟ್ಸು ಅನ್ನೋದು ಗೊತ್ತಾಯಿತು, ಖಚಿತ ಆಯಿತು. ಅದಾದಮೇಲೆ ಪಾಪ ಇವ್ರು ಬಂದು ನಾನು ಕೇಳಿದಾಗ, ಯೋಚನೆ ಮಾಡಬೇಡಿ, ಮಾಡಿ ಅಂದರೆ ನಾನು ಸಾಧಾರಣವಾಗಿ ಎಲ್ಲರಿಗೂ ಒಪ್ಕೊಳ್ಳೋಕೆ ಹೋಗಲ್ಲ. ಇವ್ರದೇ ಯಾಕೆ ಒಪ್ಕೊಂಡ್ರೆ ಅಂದರೆ, ಇದರಲ್ಲಿ ಆಯುರ್ಬ್ರಹ್ಮ ವೆಲ್ನೆಸ್ ಅಂತ ಮಾಡ್ಕೊಂಡಿದ್ದಾರೆ. ಪರಬ್ರಹ್ಮ ಸ್ವರೂಪ ಏನೋದರ ವಿಚಾರ
ಅದಕ್ಕೆ ನಾನು ಅವ್ರಿಗೆ ಇನ್ನೊಂದಷ್ಟು ಸಲಹೆಗಳು ಕೊಟ್ಟು ಇದು ಖಂಡಿತವಾಗಿ ಮಾಡಿ, ಇನ್ನಷ್ಟು ಚೆನ್ನಾಗಿ ಮಾಡ್ತೀನಿ ಅಂದರೆ ಮಾತ್ರ ನಾನು ಬರ್ತೀನಿ. ಆಮೇಲೆ ಯಾರಿಗೂ ಲೋಪದೋಷ ಆಗೋದು ಬೇಡ. ಯಾವುದು ಜಾಸ್ತಿ ಸಿಗುತ್ತೆ ಅಂಥ ರೋಗಗಳು ಕಷ್ಟ ಇರುತ್ತೆ ಅದನ್ನೇ ಶೇಖರಣೆ ಮಾಡಿ, ಇಲ್ಲದೇ ಎಕ್ಸ್ಟ್ರಾ ಔಷಧಿ ಹುಡ್ಕೋದು ಬೇಡ ಅಂತ. ಆದರೂ ಸಹ ಇವ್ರುಗಳು ಎಷ್ಟು ಔಷಧಿಗಳು ಕಂಡಿದೆ, ಸುಮಾರು 40ರಿಂದ 100-150 ಇದೆ. ಆದರೂ ಈಗ 40 ಐಟಮ್ಸ್ ಇರುವಂಥದ್ದು ಎಷ್ಟು ಜನಕ್ಕೆ ಎಲ್ಲ ರೀತಿಯಾದ ಉಪಯೋಗ ಆಗುತ್ತೆ ಅಂತ ವಿಶೇಷತೆ. ಅದರಲ್ಲಿ ಮೂಲತಃ ನಾನು ಆಗಲೇ ಹೇಳಿದ್ನಲ್ಲ, ದೊಡ್ಡ ಕರಳು ಚಿಕ್ಕ ಕರಳು ಅಂತ ಇರುತ್ತೆ. ಸೊ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಜೀರ್ಣಶಕ್ತಿ ಆಗುವಂಥ ಕ್ರಿಯೆ. ಈ ಕ್ರಿಯೆಯಲ್ಲಿ ಸ್ಟಮಕ್ ಕೇರ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಅದು ಎಲ್ಲರಿಗೂ ಅನುಭವ ಆಗೋಕ್ಕೆ ಒಂದು ಸ್ವಲ್ಪ ತೊಗೊಂಡು ನೋಡಿ ಮಾಡಿ ಅನ್ನೋಕ್ಕಿಂತ ನಾನೂ ಸ್ವತಃ ತೊಗೊಂಡು ಫಸ್ಟ್ ಕ್ಲಾಸಪ್ಪ, ಬೆಳಗ್ಗೆ ಹೇಳೋಷ್ಟು ಕ್ಲೀನಾಗಿ ಡೈಜೆಷನ್ ಆಗುತ್ತೆ, ಒಂದು ಗ್ಯಾಸ್ಟ್ರಿಕ್ ಹೋಗುತ್ತೆ, ಜೊತೆಗೆ ಕಾಲು ನೋವುಗಳೇನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು ಅಂದರೆ ಆಗ್ತಾ ಹೋಗುತ್ತೆ, ಒಂದೇ ದಿವಸ ಕ್ರಮೇಣ ಆಗಲ್ಲ, ನಿಧಾನವಾಗಿ ಆಗೋದಲ್ಲದೆ ನಾನೂ ಅನುಭವಪಟ್ಟೆ. ಒಂದಕ್ಕೆ ಯಾವುದೋ ಒಂದು ನೋವಿಗೆ ಇನ್ನೊಂದೂ ವಾಸಿ ಆಗುತ್ತೆ, ಇನ್ನೊಂದಕ್ಕೆ ಇನ್ನೊಂದು ವಾಸಿ ಆಗುತ್ತೆ. ಇನ್ನೊಂದು ಯಾರಿಗೋ ಪಾಪ ಒಂದು ಕಣ್ಣು ನೋವು ಅಂದರು, ಅವ್ರ ಪಾಪ ತೊಗೊಂಡು ಹೋದರು. ಸೊ ಅದಕ್ಕೊಂದು ವ್ಯವಸ್ಥೆ. ಶುಗರ್ಗೆ ಬಿ ಪಿಗೆ ಅಂತ ಒಂದು ಔಷಧಿ ಕಂಡು ಹಿಡಿದಿದ್ದಾರೆ. ಅದರಲ್ಲಿ ಏನಾಯಿತು, ಇಲ್ಲೊಂದು ಟೆಸ್ಟಿಂಗ್ ಮಾಡಿದ್ರು, ಸಣ್ಣ ಪುಟ್ಟ ಟೆಸ್ಟಿಂಗ್ ಮಾಡಿದ್ರು. ಆ ಟೆಸ್ಟಿಂಗಲ್ಲಿ ಇವತ್ತು ನೀ ಶುಗರ್ಗೆ ಅಂದರೆ ನೀನು ಒಂದು 300-200 ಇತ್ತು ಅಂತ ಇಟ್ಕೋ, ಅದೊಂದು 72ಕ್ಕೆ 150ಕ್ಕೆ 130ಕ್ಕೆ ಬರಬೇಕು, ಅದೊಂದು 140 ಜನರಲ್ಲಾಗಿ ಇರಬೇಕು. ಅದನ್ನು ಮಧುಮೇಹಕ್ಕೆ ಪರಿವರ್ತನೆ ಶುಗರ್ಗೆ ಭಾಳ ಜನಕ್ಕೆ ಒಂದ್ಸಲ ನೋಡೋಣ ಅಂತ ಸ್ವಲ್ಪ ಕೊಟ್ಟು ನೋಡಿದ ತಕ್ಷಣವೇ 1 hour 2 hours ಇಲ್ಲ ಕೂಡಿಸಿದ್ರು. ಆ ಕೂಡಿಸಿದ್ದಾಗ ಅನುಭವ ಅವ್ರು ಹೇಳ್ಕೊಂಡಿದ್ದೇನೆ ಅಂದರೆ ಅಷ್ಟು ಬೇಗ ಕಂಟ್ರೋಲ್ ಬಂತು. ಬಿಫೋರ್ ಫುಡ್ ಆ್ಯಂಡ್ ಆಫ್ಟರ್ ಫುಡ್ಡು ಬಂತು. ಮನುಷ್ಯನಿಗೆ ಭಾಳಷ್ಟು ಜನಕ್ಕೆ ಟೆನ್ಷನಿಗೆ ಶುಗರ್ ಬರುತ್ತೆ, ಕೆಲವರಿಗೆ ನಿಜವಾದ ಶುಗರ್ ಬರಲ್ಲ. ಈಗ ಹಾವು ಕಚ್ಚಿದಾಗ ಹಾವು ಮನುಷ್ಯ ಸಾಯಲ್ಲ, ಹಾವಾ ಅಂತ ಅಂದ್ಕೊಂಡಾಗ ಭಯಕ್ಕೆ ಸತ್ತೋಗಿರ್ತಾರೆ. ಸೊ ಹಾಗೆ ಶುಗರ್ ಅನ್ನೋದು ನಮ್ಮ ತಾತನ ಕಾಲದಿಂದ ಇದೆ. ಇಂಗ್ಲೀಷ್ ಅವ್ರು ಏನು ಮಾಡಿಬಿಟ್ರು, 400-500 ಇದ್ದರೂ ಬದುಕ್ತಾರೆ, ಇವರೆಲ್ಲ ಸಾಯಕ್ಕೆ ಹೋಗಲ್ಲ. ಅಯ್ಯೋ 300 ಸತ್ತೋಗ್ತೀವಿ ಅಂತ ಅಂತಾರೆ. ಖಂಡಿತ ಇಲ್ಲ, ಅದು ಬ್ಲಡ್ ಶುಗರ್ ಆಗಬಾರ್ದು, ಬ್ಲಡ್ ಒಳಗೆ ಸೇರಬಾರ್ದು. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ಅದನ್ನು ಬುಡದ ಸಮೇತ ತೆಗೆಯುವಂಥ ಔಷಧಿ ಏನು ಅಂದರೆ ಒಳ್ಳೆ ಔಷಧಿಗಳು ಕಂಡಿದ್ದಾರೆ. ಸೊ ಆರ್ಮೇಹ ಅನ್ನೋದು ಮಧುಮೇಹಕ್ಕೆ ರಿವರ್ಸ್ ಮಧುಮೇಹ ಅಂತ ಮಾಡ್ಕೊಂಡಿದ್ದಾರೆ. ಅದು ಒಳ್ಳೆ ಪ್ರಾಡಕ್ಟಾಗಿ ವ್ಯವಸ್ಥೆ ಮಾಡಿಕೊಂಡೆ. ಸೊ ಹೀಗೆಲ್ಲ ಸಣ್ಣ ಪುಟ್ಟದ್ದೆಲ್ಲ ತೋರಿಸಿ ಅವ್ರ ನೆಂಟರುಗಳೆಲ್ಲ ಫಸ್ಟ್ ಕೊಟ್ಕೊಂಡು, ಈಗ ಭರತ್ ರಾಜು ಕೊಟ್ಟು ಅವ್ರಿಗೆ ಫ್ರ್ಯಾಂಚೈಸಿ ಅಂತ ಸ್ನೇಹಿತ ಆಗಿ ಪ್ರಶಾಂತ್ ಬಾಬು ಏನು ಮಾಡಿದ್ರು, ಅವ್ರಿಗೂ ನೆಂಟರಿಗೆಲ್ಲ ಕೊಟ್ಕೊಂಡು ನಿನಗೆ ಹೆಂಗಿದೆ ಅನುಭವ, ನಿನಗೆ ಹೆಂಗಿದೆ ಅನುಭವ ಮಾಡೋಕ್ಕೆ ಮೊದಲು ಬೇರೆಯವನು ಪ್ರಾಣ ಇಂಪಾರ್ಟೆಂಟು ಏನಪ್ಪ ಅಂದ್ಕೊಂಡ್ಬಿಡ್ತಾರೆ. ಆದರೆ ಆಯುರ್ವೇದದಲ್ಲಿ ಇನ್ನೊಂದು ತಮಾಷೆ ಏನು ಗೊತ್ತಾ, ಯಾರನ್ನೂ ಕೇರದೆ ತೊಗೋಬೋದು. ಆಮೇಲೆ ವೈದ್ಯೋ ನಾರಾಯಣೋ ಹರಿ, ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಕ್ಕೋಸ್ಕರ ಇಬ್ರದ್ದು ಧೈರ್ಯ ಏನು ಅಂದರೆ, ನೀವು ದಯವಿಟ್ಟು ಡಾಕ್ಟ್ರೂ ಇಟ್ಟಿದ್ದೀವಿ, ಫಸ್ಟ್ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ, ಡೈರೆಕ್ಟಾಗಿ ತೊಗೋಬೇಕು ಅಂತ ಏನಿಲ್ಲ. ಇಲ್ಲಿ ಬಂದು ತೊಗೊಂಡು ನೀವು ಅವ್ರು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ನಿಮ್ಮದು ಏನಿದೆ ರಿಪೋರ್ಟ್ ತೊಗೊಂಬಂದು ಅದ್ರ ಪ್ರಕಾರವಾಗೂ ತೊಗೊಳ್ಳಿ ಅಂತಲೂ ಹೇಳಿ ಮಾಡ್ತಕ್ಕಂಥ. ಸೊ ಇಲ್ಲಿ ಯಾವುದೂ ಕದ್ದು ಮುಚ್ಚಿಲ್ಲ. ಒಂದು ಬೆಂಗಳೂರಲ್ಲಿ ಫಸ್ಟು ಒಂದು ಸೆಂಟ್ರಲೈಸ್ಡ್ ಆಫೀಸ್ನ ಇಲ್ಲಿ ಬೆಂಗಳೂರೊಂದು ಮೈಸೂರೊಂದು ಮಾಡ್ಯಾರೆ. ಮೈಸೂರಲ್ಲಿ ಭರತ್ ರಾಜಲ್ಲಿ ನೋಡ್ಕೊತಾರೆ, ಇಲ್ಲಿ ಪ್ರಶಾಂತ್ ಬಾಬು ಇಲ್ಲಿ ಬೆಂಗಳೂರಲ್ಲಿ ಸೀತಾ ಸರ್ಕಲಲ್ಲೇ ನೋಡ್ಕೊಳ್ತಕ್ಕಂಥದ್ದು. ಸೊ ಆದ್ದರಿಂದ ನೀವುಗಳು ಇನ್ನು ಮೇಲೆ ಜನಗಳು ಯಾರೇ ತೊಗೊಳ್ತಕ್ಕಂಥದ್ದು ಕರೆಕ್ಟಾಗಿ ಖಚಿತ ಆಗಿದೆ ಅಂದರೆ, ಸಾಧಾರಣವಾಗಿ ಬ್ರಹ್ಮಾಂಡ ಗುರುಗಳು ಅಂದರೆ ಬೈದು ಹೇಳಿದ್ರು ಕರೆಕ್ಟಾಗಿ ಹೇಳ್ತಾರೆ ಅನ್ನೋದು. ಸೊ ಇಷ್ಟೋ ಬ್ರ್ಯಾಂಡ್ಗಳು ಬಂದರೂ ನಾನು ಒಪ್ಕೊಂಡಿದ್ದು ಇದಕ್ಕೋಸ್ಕರ ಆಗಿರೋದ್ರಿಂದ ಇನ್ನು ಮೇಲೆ ನೀವುಗಳು ಖಂಡಿತವಾಗಿ 1000% ಗ್ಯಾರಂಟಿ ನನಗೆ ಗೊತ್ತಿರೋ ಪ್ರಕಾರ ನಾನು ಎಲ್ಲನೂ ಹೇಳ್ತೀನಿ. ಆಮೇಲೆ ಡಾಕ್ಟ್ರು ಎಲ್ಲನೂ ನಾನು ಡಾಕ್ಟ್ರ್ ಅಲ್ದಿರೋರು ನಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ಕೊಂಬಂದಿರೋದು, ಕೆಲವೊಂದು ಅನುಭವದಿಂದ ಹೇಳೋದು ಅಂಥದ್ದು ಕೂಡ ನನಗೆ ಗೊತ್ತಿರೋದು ಹೇಳ್ಬೋದು. ಟೆಕ್ನಿಕಲ್ಲಾಗಿ ಪ್ರಶ್ನೆಗಳು ಕೇಳಿದಾಗ ಏನು ಮಾಡುತ್ತೆ, ಅದು ಡಾಕ್ಟ್ರು ಹೇಳಬೇಕು. ಸೊ ಡಾಕ್ಟ್ರು ಖಚಿತಪಡಿಸಿದ್ದಾರೆ, ವಿದೇಶದಿಂದ ಎಷ್ಟೋ ಜನ ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ. ಆನ್ಲೈನಲ್ಲಿ ತೊಗೊಂಡು ಬರೀ ಸುಮ್ಮನೆ ನೋಡ್ಕೊಳ್ಳದೆ ತೊಗೊಂಡಿದ್ದವರು ಕೂಡ ಕ್ಲಾಸಾಗಿ ವಾಸಿ ಆಗಿದ್ದಾರೆ. ಸೊ ಇದೆಲ್ಲ ಒಂದು ಅನುಭವದ ಮೇಲೆ ನಾನು ಒಂದು ಒಪ್ಕೊಂಡು ಅವರ ಒಂದು ಸಂಗತವಾಗಿ ಮುಂದಕ್ಕೆ ನಡ್ಕೊಂಡು ಹೋಗಲಿ ಅನ್ನೋದಕ್ಕೆ ವಿಶೇಷವಾಗಿ ಒಪ್ಕೊಂಡಿರ್ತಕ್ಕಂಥ. ಗುರುಜಿ, ನೀವು ಸ್ವತಃ ಕೆಲವೊಂದು ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಕೂಡ ನೀವು ಹೇಳಿದ್ರಿ ಮಾತಾಡ್ತಾ. ಸೊ ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ನೀವು ಡಿಸ್ಕ್ರೈಬ್ ಮಾಡೋದಾದ್ರೆ ವೀಕ್ಷಕರಿಗೆ. ಈಗ ಔಷಧಿಗಳು ನಾವೆಲ್ಲ ಕೆಲವೇನ ಹೇಳ್ತಿದ್ದೀವಿ. ಈ ಔಷಧಿಗಳಲ್ಲಿ ಅಮೃತ ಪ್ರತಿಯೊಬ್ಬರು ನಾಳೆ ಬೆಳಗ್ಗೆ ವಾಸಿ ಆಗಿಬಿಡುತ್ತೆ ಅಂತ ಅನ್ಕೋಬಾರ್ದು. ನಿಧಾನಕ್ಕೆ ವಾಸಿ ಆಗುತ್ತೆ, ಕಂಟ್ರೋಲ್ ಬರುತ್ತೆ, ಒಂದಷ್ಟು ಕಮ್ಮಿನೂ ಮಾಡುತ್ತೆ. ಕಮ್ಮಿ ಮಾಡಿರೋದಂತ ಗ್ಯಾರಂಟಿ, ವಾಸಿ ಆಗೇ ಆಗತ್ತೆ ಗ್ಯಾರಂಟಿ ಅಂತ ನಾನು ಹೇಳ್ಬಿಡ್ಬೋದು. ಪಾಪ ಅವ್ರಿಗೆ ಗುರುಗಳು ಹೇಳ್ಬಿಟ್ರು ಅಂತ ಕೆಲವರು ಆ ಭಯ ಭಕ್ತಿಗೆ ಬರ್ತಾರೆ, ಡಾಕ್ಟ್ರು ಭಯ ಪಡ್ತಾರೆ, ಅಯ್ಯೋ ಹೇಳ್ಬಿಡ್ಬೇಡ್ರಿ ಗ್ಯಾರಂಟಿ ಅಂತ. ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕಮ್ಮಿ ಅಂತೂ ಗ್ಯಾರಂಟಿ ಮಾಡುತ್ತೆ. 300 ಇರೋರಿಗೆ 140 130 ಏನಕ್ಕೆ ಬರಬೇಕು, ಜನರಲ್ಲಾಗಿ ಎಷ್ಟು ಇರಬೇಕು, ಓವರ್ ಜಾಸ್ತಿ ಡೋಸೇಜು 80-90 BP ಹಿಂಗಿರಬೇಕು, ಅದು ಪೂರ್ತಿಯಾಗಿ ಕಮ್ಮಿ ಆಗಬೇಕಾ ಬೇಡವಾ ಅಂಥದ್ದೆಲ್ಲನೂ ಭಾಳ ಜನ ಅನುಭವಗಳು ಹೇಳ್ಕೊಂಡಿದ್ದಾರೆ. ಹೆಂಗಸರಿಗೆ, ಗಂಡಸರಿಗೆ, ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳಿಗೆ, ವೃದ್ಧಾಪ್ಯದಲ್ಲಿ ಎಲ್ಲರೂ ತೊಗೋಬೋದು. ಆಯುರ್ವೇದದಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಈ ಯಾವುದೇ ಔಷಧಿಗಳನ್ನ ಸೈಡ್ ಎಫೆಕ್ಟ್ ಇರಲ್ಲ. ನೋಡಿ, ಯಾವುದೇ ರೋಗ ಇದೆ ಅದನ್ನು ವಾಸಿ ಮಾಡ್ಕೋಬೇಕು. ಸೊ ನೀವು ಯಾರ ಹತ್ರ ಹೇಳ್ಕೋಬೇಕು, ಯಾರೋ ಹೇಳ್ಕೊಬೇಡಿ, ಹೆಂಡತಿ ಹತ್ರ ಆದರೂ ಹೇಳ್ಕೋಬೇಕು. ಕೆಲವರು ಗಂಡಂದ್ರು ಹೆಂಡತಿ ಇದ್ದರೂ ಹೇಳ್ಕೊಳ್ಳಲ್ಲ. ಅದಕ್ಕೆ ನೀವುಗಳು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರೋ ಡಾಕ್ಟ್ರನ್ನ ಕೇಳ್ಕೊಳ್ಳೋಕೆ ಕನ್ಸಲ್ಟ್ ಮಾಡಬೇಕಾದ್ರೆ ಆಯುರ್ವೇದಕ್ಕೆ ಫಸ್ಟ್ ಹೋಗಿ ಅಂತ ನಿಮಗೆಲ್ಲರಿಗೂ ಸೂಚನೆ ಮಾಡ್ತಿದ್ದೀನಿ. ನಿಮ್ಮಲ್ಲಿ ಆಯುರ್ವೇದದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ನಮ್ಮಲ್ಲಿ ಆರ್ಮೇಹ ಅಂತ ರಿವರ್ಸ್ ಮೇಹ, ಇದು ರಿವರ್ಸ್ ಆಗೋದು ಗ್ಯಾರಂಟಿ. ಅರ್ಥ ಆಯ್ತಾ? ಆ ರಿವರ್ಸ್ ಆದಾಗ ಹೆಚ್ಚು ಕಮ್ಮಿ ಮಾಡ್ತಕ್ಕಂಥದ್ದು ನೋಡಿ, ಇದು ಪೌಡರ್
ಇದ್ರ ಜೊತೆಗೆ ಒಂದು ಲಿಕ್ವಿಡ್ ಎರಡೂ ಇದೆ. ಇದು 30 ml ಅಂದರೆ ಇದು ಪೌಡರ್ನ ಕೆಲವರು ಎರಡೂ ತೊಗೋಬೋದು ಅಂತೇನಿಲ್ಲ. ಇದು ಬೇಕು ಅಂದರೆ ಪೌಡ್ರ್ ತೊಗೋಬೋದು. ಇದು ಅಕಸ್ಮಾತು ಲಿಕ್ವಿಡಾಗಿ ತೊಗೋಬೇಕು ಅಂದರೆ ಕೆಲವರು ಕುಡಿಯೋಕ್ಕೆ ಅಯ್ಯೋ ನಾನು ಇದೆಲ್ಲ ಕಲಿಸ್ಕೊಂಡೆಲ್ಲ ಕುಡಿಯೋಕ್ಕಾಗಲ್ಲ ಅಂದರೆ ತೊಗೊಳ್ಳಿ, ಲಿಕ್ವಿಡ್ ತೊಗೊಳ್ಳಿ ಲಕ್ಷಣವಾಗಿ. ಇಲ್ವಾ ಕುಡಿಯೋಕ್ಕೆ ಕಷ್ಟ ನನಗೆ, ಕೆಲವು ನುಂಗಕ್ಕೆ ಹಿಂಗೆ ಕಷ್ಟ ಆಗಿಬಿಡುತ್ತೆ ಅಂದರೆ ಪೌಡ್ರಲ್ಲಿ ಕಲಿಸ್ಕೊಂಡು ತೊಗೊಳ್ಳಿ, ಅವ್ರವ್ರ ಅನುಕೂಲ. ಬಟ್ ಎರಡೂ ಮಾಡಿದ್ದಾರೆ, ಇದೊಂದು 30 ml ಇದೊಂದು 30 ml. ಏನು ಗೊತ್ತಾ, ಇದು ಮಜ್ಜಿಗೆಯಲ್ಲಿ ತೊಗೊಂಡ್ರೆ ಭಾಳ ವಿಶೇಷ, ಬೇಗ ನಿಮ್ಮಲ್ಲಿ ದೇಹದಲ್ಲಿ ಸೇರ್ತಕ್ಕಂಥ ಅವಕಾಶ. ಇದಕ್ಕೆ ಅಕಸ್ಮಾತ್ ಮಜ್ಜಿಗೆ ನಂಗೆ ಸಡನ್ನಾಗಿ ಮಜ್ಜಿಗೆ ಇಲ್ಲ, ಡಬ್ಬ ಜೊತೆಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಯಾರ ಮನೇಲಿ ಸಿಗಲ್ಲ ಅಂದಾಗ ಬಿಸಿನೀರು ತೊಗೋಬೋದು. ನೀವು ಅರ್ಧ ಲೀಟ್ರ್ ಕನಿಷ್ಠ ಪಕ್ಷ ಬಿಸಿನೀರು ತೊಗೊಂಡಾಗ ಮಾತ್ರ ಅರ್ಧ ಲೀಟ್ರ್ ಬಿಸಿನೀರು ಕುಡೀರಿ, ಯಾವತ್ತಿದ್ರೂ ಆ ಬಿಸಿನೀರು. ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನು ಗೊತ್ತಾ, ಇದು ಎರಡಕ್ಕೂ ತೊಗೊಂಡಕ್ಕೆ ಮೊದಲು ಇದನ್ನು ಒಂದು 60 ml ತೊಗೋಬೇಕು. ವಾರದಲ್ಲಿ 2 ಸಲ ತೊಗೊಂಡ್ರೆ ಸ್ಟಮಕ್ ಕೇರ್, ಹೊಟ್ಟೆಯನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡೇ ಔಷಧಿ ತೊಗೋಬೇಕು. ನೋಡಿ, ಸ್ನಾನ ಮಾಡಿದೆ ಅಮೃತ, ನೀನು ಬಟ್ಟೆ ಹಾಕ್ಕೊಳ್ಳೋಕ್ಕಲ್ಲ, ವಾಸನೆ ಬರುತ್ತೆ. ಸೊ ಸ್ನಾನ ಮಾಡಿದ್ರೆ ಘಮ ಅಂತ ಒಳ್ಳೆ ಫಸ್ಟ್ ಕ್ಲಾಸ್ ಬಟ್ಟೆ ಹಾಕ್ಕೊತೀವಿ. ಹಾಗೆ ಇಂಪಾರ್ಟೆಂಟ್ ಏನು ಅಂದರೆ ದೇಹ ಶುದ್ಧಿ ಮಾಡಿ ತೊಗೊಂಡರೆ ಜಾಗ ಖಾಲಿ ಆಗುತ್ತೆ. ಈ ಸ್ಟಮಕ್ ಕೇರು ಭಾಳ ವಿಶೇಷ ಏನು ಅಂದರೆ ಸ್ಟ್ರಾಂಗ್ ಇದೆ. ಒಂದು ಬೇಡ ಜನಕ್ಕೆ 30 ml ತೊಗೊಳ್ಳೋವಂಥದ್ದು ಸ್ಟ್ರಾಂಗ್ದು ಇದೆ, ಇದು ಲೈಟಾಗಿ ಲಿಕ್ವಿಡ್ ತೊಗೊಳ್ಳೋವಂಥದ್ದು ಇದೆ. ಇದನ್ನು ವಾರದಲ್ಲಿ 3 ಸಲ ತೊಗೋಬೋದು. ಚಿಕ್ಕ ಮಕ್ಕಳಿಗಾದರೆ 1 ಸಲ ತೊಗೊಳ್ಳಿ, ಒಂದು ವಾರದಲ್ಲಿ 1 ಸಲ, ಯಾವುದಕ್ಕೂ ತೊಂದರೆ ಆಗಲ್ಲ. ಇದು ಬಂದು ಆರ್ಮೇಹ ಅಂದರೆ ರಿವರ್ಸ್ ಮೇಹ ಅಂತ, ಮಧುಮೇಹಕ್ಕೆ ರಿವರ್ಸು. ನಿಮ್ಮನ್ನು ನೋಡಿ ಅಕಸ್ಮಾತ್ 30 ಇದೆ ರಿವರ್ಸ್ ಮಾಡುತ್ತೆ ಅಂದರೆ ವಾಪಸ್ ಜಾಸ್ತಿ ಮಾಡುತ್ತೆ ಅಂತಲ್ಲ, ಕಮ್ಮಿ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಕಂಟ್ರೋಲ್ ಆದರೂ ಮಾಡುತ್ತೆ, ಪೂರ್ತಿ ಅಂತೂ ವಾಸಿ ಮಾಡಿಬಿಡುತ್ತೆ ಅಂತ ನಾನು ಹೇಳ್ಬೋದು. ಖಂಡಿತ ಆಗುತ್ತೆ, ಯಾಕಂದರೆ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಅನುಭವ. ಆದರೆ ಒಂದೊಂದು ದೇಹ ನಿಧಾನ ಮಾಡುತ್ತೆ, ಕೆಲವು ದೇಹ 3 ತಿಂಗಳಾಗ್ಬೋದು, ಕೆಲವು 1 ತಿಂಗಳಾಗ್ಬೋದು. ಸೊ ಇದರಲ್ಲಿ ಬೆಸ್ಟ್ ಐಟಮ್ಸಲ್ಲಿ ನಮ್ಮಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ನಮ್ಮಲ್ಲಿ ಆಯುರ್ ಬ್ರಹ್ಮ ಅಂತ ಏನಿದೆ ವೆಲ್ನೆಸ್ಸು, ನಿಮ್ಮ ವೆಲ್ನೆಸ್ಗೆ ನಿಮ್ಮ ಫಿಟ್ನೆಸ್ಗೆ ಫಸ್ಟ್ ಕ್ಲಾಸ್ ಆಗಿರೋ ಆಯುರ್ಮೇಹ ಅನ್ನೋದು ಬಹಳ ಮುಖ್ಯ. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಗುರುಜಿನು ಕೊನೆಯದಾಗಿ ವೀಕ್ಷಕರಿಗೆ ಆಯುರ್ ಬ್ರಹ್ಮ ವೆಲ್ನೆಸ್ ಬಗ್ಗೆ, ಇಲ್ಲಿನ ಒಂದು ಟ್ರೀಟ್ಮೆಂಟ್ ಅಪ್ರೋಚ್ ಬಗ್ಗೆ ನೀವು ಒಂದು ಸಂದೇಶವನ್ನು ನೀಡೋದಾದರೆ ಯಾಕೆ ಬರಬೇಕು ಇಲ್ಲಿ ಪೇಷಂಟ್ಸು, ಸಮಸ್ಯೆಗಳಿರೋರು? ವಾತ ಪಿತ್ತ ಕಫ, ಮನುಷ್ಯ ಬದುಕೋದೆ 3ರಲ್ಲಿ. ಎಲ್ಲರೂ ನೋಡೋದು ಅನ್ನು ಎಕ್ಸ್ಟ್ರಾ ನಾಡಿ ಯಾವುದೂ ಇಲ್ಲ, 3 ನಾಡಿ ಇರೋದು. ಈ 3 ಕಂಟ್ರೋಲ್ ಮಾಡ್ತಕ್ಕಂಥದ್ದು ಏನಾದರೂ ಗೊತ್ತಾಗಬೇಕು ಅಂದರೆ ನೀವುಗಳು ಆಯುರ್ ಬ್ರಹ್ಮಕ್ಕೆ ಬರ್ಬೋದು. ಬಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಅದರಲ್ಲಿ ಆ 3 ನಾಡಿಗಳು ಕರೆಕ್ಟಾಗಿ ನಿಮ್ಮದು ಕಾನ್ಸ್ಟಿಪೇಷನ್ ಏನಾದರೂ ಇದ್ದರೆ ಇದ್ರಿಗೆ ಸರೋಗತ್ತಾ, ಪಿತ್ತಕ್ಕಾಗಿದೆಯಾ ಅಥವಾ ಕಫಕ್ಕಾಗಿದೆಯಾ ಅಥವಾ ವಾತಕ್ಕಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಇಂಥ ಒಂದು ಮಿಷಿನ್ ಮುಖಾಂತರನೂ ನೀವು ಕಂಡುಹಿಡಿಬೋದು ಅಂತಕ್ಕಂಥದ್ದು ಏನಾದರೂ ಎಲ್ಲಾದರೂ. ಎಷ್ಟೋ ಜನ ಇದೇ ಮಿಷಿನು ಉಪಯೋಗಿಸ್ತಾ ಇಲ್ಲ, ಆದರೆ ನಮ್ಮಲ್ಲಿ ವಿತ್ ಮಿಷಿನ್ ಅಥೆಂಟಿಕ್ ಆಗಿ ನಿಮ್ಗೆ ಫುಲ್ ಶೀಟೇ ಕೊಟ್ಬಿಟ್ಟು ನಿಮ್ಗೆ ಪ್ರಿಂಟೌಟೇ ಒಂದು ತಗೊಟ್ಬಿಡ್ತಾರೆ ಲಕ್ಷಣವಾಗಿ. ಏನು ಅಂದರೆ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಬೋದು. ಸೊ ಅದರಿಂದ ನಾನು ಹೇಳೋದಂದರೆ ಈ ಆಯುರ್ ಬ್ರಹ್ಮಕ್ಕೆ ಅಥೆಂಟಿಕ್ ಆಗಿ ಬರೋಕ್ಕೆ ಡಾಕ್ಟರ್ಸ್ ಇದ್ದಾರೆ, ವೈದ್ಯರು, ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡ್ಬೋದು. ಅನುಭವಸ್ಥರು ಬಹಳಷ್ಟು ಜನ ಮಾಡಿಕೊಂಡು ತೊಗೊಂಡಿರ್ತಕ್ಕಂಥ ಅವ್ರನ್ನೂ ನೀವು ಕೇಳಿ ಕನ್ಸಲ್ಟ್ ಮಾಡ್ಕೊಂಡು ಬನ್ನಿ. 3ನೇದು, ಇದಕ್ಕೆ ನಾನೇ ವಿಶೇಷವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದ್ರಿಂದ ನಿಮಗೆ 3/4 ಭಾಗ ನಾನೇ ಗ್ಯಾರಂಟಿ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಸೊ ಆಯುರ್ ಬ್ರಹ್ಮಕ್ಕೆ ನೀವು ಬರ್ತಕ್ಕಂಥವ್ರು ಭಾಳಷ್ಟು ಜನಕ್ಕೆ 80 to 90% ನಿಮಗೆ ಗ್ಯಾರಂಟಿ ಕೊಡ್ತಕ್ಕಂಥದ್ದು ಅಂದರೆ ಆಯುರ್ವೇದದಲ್ಲಿ ಕರ್ನಾಟಕದಲ್ಲಿ ನಾವು ಪರಿಪೂರ್ಣವಾಗಿ ಗ್ಯಾರಂಟಿ ಕೊಡ್ತೀವಿ. ಎಷ್ಟೋ ವಿಶೇಷವಾಗಿರ್ತಕ್ಕಂಥ 30 ರೂಪಾಯಿ ಔಷಧಿನೂ ಇದೆ, ಎಷ್ಟೋ 1000 ರೂಪಾಯಿ ಔಷಧಿನೂ ಇರುತ್ತೆ. ಅಯ್ಯೋ 30 ರೂಪಾಯಿ ಔಷಧಿ ತೊಗೊಂಡ್ರೆ ಹೊಟ್ಟೋಗ್ತೀವಿ ಅಂತ ಅನ್ಕೊಂಡಿದ್ದೆವು. ಅಲ್ಲಿ ಹೋದಾಗ ಏನು ಕ್ವಾಲಿಟಿ ಹಾಕಿರ್ತಾರೋ ಅದು ನಿಧಾನಕ್ಕೆ ವಾಸಿ ಆಗೋಷ್ಟರಲ್ಲಿ 2 ವರ್ಷ 3 ವರ್ಷ ಆಗುತ್ತೆ. ಕರೆಕ್ಟಾಗಿ ವಾಸಿ ಆಗೋಕ್ಕೂ ಒಳ್ಳೆ ಮೂಲಿಕೆ ಹಾಕ್ಕೊಂಡು ವಾಸಿ ಮಾಡೋವಂಥದ್ದಿದೆ. ಸೊ ನಮ್ಮಲ್ಲಿ ಅದು ಅಥೆಂಟಿಕ್ಕಾಗಿ ಮಾಡೋದ್ರಿಂದ ನೀವು ಆಯುರ್ವೇದ ತಲೆಯಲ್ಲಿ ಇಟ್ಕೊಳ್ಳಿ, ಕಾಸ್ಟ್ಲಿ ಇದ್ದೇ ಇರುತ್ತೆ. ಆಯುರ್ವೇದ ಔಷಧಿಗಳೇ ಕಾಸ್ಟ್ಲಿ, ಸ್ಪೆಕ್ಯೂರ್ ಮಾಡೋದು ತುಂಬ ಕಷ್ಟ. ಸೊ ಅದೆಲ್ಲ ಮಾಡಿ ಇವತ್ತಿನ ದಿವಸ ಒಳ್ಳೆ ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಸೀತಾ ಸರ್ಕಲ್ ಬೆಂಗಳೂರು ಒಂದಿದೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. 2ನೇದು ಮೈಸೂರಲ್ಲಿ ಇದ್ದಕ್ಕಂಥದ್ದು. ಎರಡನ್ನೂ ಖಚಿತಪಡಿಸ್ಕೊಂಡು ವೈದ್ಯರಿದ್ದಾರೆ ಇಲ್ಲಿ, ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ಬೆಳಗ್ಗೆ 10:30 ಮೇಲ್ಪಟ್ಟು ಸಾಯಂಕಾಲ 5 ಗಂಟೆವರೆಗೂ ಇರ್ತಾರೆ. ಸೊ ಈ ಸಮಯಕ್ಕೆ ತಾವು ಬಂದು ಕಾಂಟ್ಯಾಕ್ಟ್ ಮಾಡಿ ವೈದ್ಯೋ ನಾರಾಯಣ ಹರಿ ಅವ್ರನ್ನ ತಿಳ್ಕೊಂಡು ಧನ್ವಂತರಿ ಸ್ಮರಣೆ ಮಾಡಿಕೊಂಡು ಅಶ್ವಿನಿ ದೇವತೆಗಳ ಸ್ಮರಣವಾಗಿ ನಾನು ಕಟಾಖಂಡಿತವಾಗಿ ನಿಮಗೆಲ್ಲರಿಗೂ ಹೇಳ್ತಕ್ಕಂಥ ವಿಚಾರ ಏನಂದರೆ ಆಯುರ್ ಬ್ರಹ್ಮ ಒಳ್ಳೆ ಅಥೆಂಟಿಕ್ ಆಗಿರ್ತಕ್ಕಂಥ ವಿಚಾರ. ಸೊ ಅದರಿಂದ ನೀವು ಎಲ್ರಿಗೂ ನೋಡಿ, ಸಿಗರೇಟ್ ಸೇದೋಕ್ಕೆ ಅಯ್ಯೋ ಎಷ್ಟು ಸೇದ್ತಾ ಇದ್ದಾನೆ, ಹೆಂಗೆ ಬಿಡಿಸೋದು ಅಂಥೇಳಿ ಯಾವುದಾದ್ರೂ ಇರುತ್ತೆ, ಅಂಥದಕ್ಕೆ ವ್ಯವಸ್ಥೆ ಇದೆ. ಕಣ್ಣಿಗೆ ಕಾಂತಿ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಔಷಧಿ ಕಣ್ಣಿಗೋಸ್ಕರನೇ ಒಂದು ಲಾಂಚ್ ಮಾಡ್ತಾ ಇದ್ದಾರೆ. ಏನು ಅಂದರೆ ಹಾಕೊಂಡ್ಬಿಟ್ಟ ತಕ್ಷಣಕ್ಕೆ ಏನು ಅಂದರೆ ಕಣ್ಣು ಮಸ್ಲೆ ಪರೇ ವಾಸಿ ಆಗುತ್ತೆ. ಆ ಕಣ್ಣದು ಹಾಕ್ಕೊಳ್ಳೋ ಡ್ರಾಪ್ಸ್ ಹೆಂಗೆ ಅಂದರೆ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಬೇಕು, ಉರಿಯೋದು ಜಾಸ್ತಿ ಆಗುತ್ತೆ, ಒಳಗಡೆ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ ಇರಬೇಕು, ಟಾಕ್ಸಿನ್ ತೆಗಿತೀವಿ ಅಂತೀವಲ್ಲ ಆ ಥರದ್ದೆಲ್ಲ ತೆಗೆದು ಕಣ್ಣಲ್ಲಿ ಸುಮ್ಮನೆ ಹಿಂಗಿದ್ರೆ ಉಜ್ಕೊಳ್ಳೋದು ಎಷ್ಟೊತ್ತಾಗ್ಬಿಡುತ್ತೆ. ಸೊ ಅದನ್ನು ತೆಗೆದು ಸ್ವಲ್ಪ ರಿಲ್ಯಾಕ್ಸೇಷನ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅನುಭವ ಬರೋಕ್ಕೆ. ಅಂಥ ವಿಶೇಷವಾಗಿ ಔಷಧಿಗಳಿದೆ. ಅದಾದಮೇಲೆ ಎಲ್ಲ ಡೈಜೆಷನ್ ಆಗದೇ ಇರತಕ್ಕಂಥವ್ರಿಗೆ, ಕಾಲು ನೋವುಗಳಿಗೆ, ವೆರಿಕೋಸ್ ವೇನ್ಸ್ಗೆ,
ಕೀಲು ನೋವುಗಳಿಗೆ, ಜಾಯಿಂಟ್ ಪೇಯ್ನ್ಸ್ಗಳಿಗೆ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಔಷಧಿಗಳು